ಹಾಯ್ ಹಲೋ ನಮಸ್ತೆ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಶ್ರೀವಿದ್ಯಾ. ನಾವೀಗ ಬಂದಿದ್ದೀವಿ ನಮ್ಮೂರ ಹಬ್ಬಕ್ಕೆ. ಇಲ್ಲಿ ಜಾಸ್ತಿ ಜನ ಬಂದಿರ್ತಾರೆ, ನಮ್ಮೂರವರೆಲ್ಲ ಬಂದಿರ್ತಾರೆ. ಇಲ್ಲಿ ಪಾನಕದ ಬಂಡಿ ಎಲ್ಲ ಬಂದಿರುತ್ತೆ. ಒಂದೊಂದ್ಸಲಿ 5 ಪಾನಕದ ಬಂಡಿ ಬರುತ್ತೆ, ಇಲ್ಲಾಂದರೆ 9 ಪಾನಕದ ಬಂಡಿ ಬರುತ್ತೆ. ಸೊ ಇಲ್ಲಿ ಪಾನಕ ಮತ್ತು ಮಜ್ಜಿಗೆ ಕೊಡ್ತಾರೆ. ಪಾನಕ ನೋಡಿ, ಆಹಾ ಎಷ್ಟು ಚೆನ್ನಾಗಿರುತ್ತೆ. ಪಾನಕ ಮಜ್ಜಿಗೆ ಎರಡೂ ಸೂಪರಾಗಿರುತ್ತೆ. ಕುಡಿತಿದ್ರೆ ಕುಡಿತಾನೇ ಇರ್ಬೇಕನ್ಸುತ್ತೆ ಪಾನಕ ಮತ್ತು ಮಜ್ಜಿಗೆ. ನನ್ನ ತಂಗಿ ಮೈ ಮೇಲೆ ಪಾನಕ ಚೆಲ್ಕೊಂಡು ಕ್ಲೀನ್ ಮಾಡ್ಕೊಳಕ್ಕೆ ಓಡೋದ್ಲು. ಮತ್ತು ಇದೆ ದೇವಸ್ಥಾನದಿಂದನೇ ಪಾನಕದ ಬಂಡಿ ಎಲ್ಲ ಇದು ಮಾಡೋದು. ಮತ್ತು ನಾನು ಹೆಂಗೆ ಕಾಣಿಸ್ತಿದ್ದೀನಂತ ನೋಡಿ ಕಮೆಂಟಲ್ಲಿ ಹೇಳಿ. ನಾನು ಏನಾದರೂ ಚೆನ್ನಾಗಿ ಕಾಣಿಸ್ತಿದ್ರೆ ರೆಡ್ ಹಾರ್ಟ್ ಕಮೆಂಟ್ ಮಾಡಿ. ಸೊ ನನ್ನ ತಂಗಿ ಈಗ ಪಾನಕ ಕುಡಿದ್ಬಿಟ್ಟು ನನಗೆ ಕೊಟ್ಟಳು. ಸೊ ನಾನು ಇನ್ನೊಂದ್ಸಲಿ ಪಾನಕನ ಕುಡಿತಿದ್ದೀನಿ. ಕುಡಿತಿದ್ರೆ ಕುಡಿತಾನೇ ಇರ್ಬೇಕನ್ಸುತ್ತೆ. ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಪಾನಕ. ಸೊ ಒಬ್ಬೊಬ್ಬರು ಇಲ್ಲಿ ಸೆಲ್ಫಿ ತಗೋತಿದ್ದಾರೆ. ನಾನು ಪಾನಕ ಕುಡಿಯೋದ್ರಲ್ಲೇ ಬ್ಯುಸಿ ಇದ್ದೀನಿ. ಇಲ್ಲಿ ಡಿ ಜೆ ಎಲ್ಲ ಬರುತ್ತೆ, ಮತ್ತು ಇಲ್ಲಿ ಪಟಾಕಿ ಎಲ್ಲ ಹೊಡಿತಾರೆ. ಇಲ್ಲಿ ಸರ ಪಟಾಕಿ ಹೊಡಿತಾರೆ. ಆಮೇಲೆ ಪಟಾಕಿ ಇಲ್ಲಿ ಇರೋ ಪೌಡ್ರೆಲ್ಲ ಒಂದು ಡಬ್ಬಕ್ಕೆ ತುಂಬಿಕೊಂಡು ಬತ್ತಿ ಹಾಕ್ಬಿಟ್ಟು ಹಸ್ಬಿಟ್ಟು ಢಮ್ ಅಂತ ಜೋರಾಗಿ ಸೌಂಡ್ ಬರೋ ಥರ ಹೊಡಿತಾರೆ. ಮತ್ತು ಇಲ್ಲಿ ನಾನು ಕಿವಿ ಮುಚ್ಕೊಂಡ್ರೆ ಪಟಾಕಿನೇ ಹೊಡಿಯಲ್ಲ. ಪಟಾಕಿ ಹೊಡಿತಾರಂತ ಕಿವಿ ಮುಚ್ಕೋತೀನಿ, ಅದೇ ಪಟಾಕಿನೇ ಹೊಡಿಯಲ್ಲ. ನಾನು ಕಿವಿ ತೆಗ್ದಾಗಲೇ ಪಟಾಕಿ ಹೊಡಿತಾರೆ. ನಾನಂತೂ ಬೆಚ್ಚಿಬಿಟ್ಬಿಟ್ಟೆ. ಸೊ ಇವ್ರು ನಮ್ಮ ದೊಡ್ಡಮ್ಮ. ಇದೇ ಪಾನಕದ ಮಂಡಿ ಅಂದರೆ ಇಲ್ಲೇ ಪಾನಕ ಎಲ್ಲ ಕೊಡೋದು. ಸೊ ಇಲ್ಲಿ ಗುಂಡಿ ಥರ ಕಾಣಿಸ್ತಿದೆಯಲ್ಲ, ಅಲ್ಲೇ ಕೊಂಡ ನಡೆಯೋದು. ಈ ರಾತ್ರಿ 10 ಇಲ್ಲ 9 ಗಂಟೆಗೆ ಸೌದೆ ಎಲ್ಲ ಹಾಕಿ ಬೆಂಕಿ ಹಚ್ತಾರೆ. ಮತ್ತು ಬೆಳಿಗ್ಗೆ 4 ಗಂಟೆ ಅಷ್ಟರಲ್ಲೇ ಕೊಂಡ ಎಲ್ಲ ನಡೆಯುತ್ತೆ. ಸೊ ಎಲ್ಲರೂ ಈಗ ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಿದ್ದೀವಿ. ಇಲ್ಲೇ ದೇವಸ್ಥಾನದ ಪಕ್ಕನೇ ಇರೋದು. ಇಲ್ಲೇ ಕಾಣಿಸ್ತಿದೆಯಲ್ಲ, ಇದೆಲ್ಲ ದೇವಸ್ಥಾನ. ಇಲ್ಲಿ ಪಾನಕದ ಬಂಡಿಗೆ ಇಟ್ಕೊಡ್ತಿದ್ದಾರೆ ಆರತಿ. ಸೊ ಆರತಿ ನಮ್ಮನೆ ಹತ್ರ ಆರತಿ ಕೊಡೋಕೆ ಬರೋಷ್ಟೊತ್ತಲ್ಲಿ ಒಂದು ಹತ್ತತ್ರ ರಾತ್ರಿ 9-10 ಗಂಟೆ ಆಗಿರುತ್ತೆ. ಸೊ ನೋಡಿ, ಇದೇ ಪಾನಕದ ಬಂಡಿ ಹೋಗ್ತಿದೆ ಊರೊಳಗೆ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋ ತನಕ ಕಾಯ್ತೀರಿ ಗಾಯ್ಸ್. ಬಾಯ್, ಟಾಟಾ.